ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಸಿನಿರಂಗದ ದಂತಕಥೆ. ನಮ್ಮ ಪ್ರೀತಿಯ ಅಣ್ಣಾವರು ಕನ್ನಡಿಗರ ಹೃದಯದಲ್ಲಿ ದೇವರ ಸ್ಥಾನ ಪಡೆದ ಸಾರ್ವಕಾಲಿಕ ಶ್ರೇಷ್ಠ ನಟ ಡಾಕ್ಟರ್ ರಾಜ್ಕುಮಾರ್. ಆಡುಮುಟ್ಟದ ಸೊಪ್ಪಿಲ್ಲ, ಅಣ್ಣವರು ಮಾಡದೇ ಇರೋ ಪಾತ್ರ ಇಲ್ಲ ಅನ್ನೋ ಹಾಗೆ ಭಕ್ತಿ ಪ್ರಧಾನ ಪಾತ್ರಗಳಿಂದ ಹಿಡಿದು ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ, ಹಾಸ್ಯ ಹಾಗೂ ಡಿಟೆಕ್ಟಿವ್ ರೀತಿಯ ಎಲ್ಲಾ ಪಾತ್ರಗಳಲ್ಲೂ ನಟಿಸಿದ ಮೋಸ್ಟ್ ವರ್ಸಟೈಲ್ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್. ಅಣ್ಣ ಅವರು ಮಹಾನ್ ರಾಯರ ಭಕ್ತರಾಗಿದ್ರು. ಇವರ ಜೀವನದಲ್ಲಿ ನಡೆದ ರಾಯರ ಪವಾಡದ ನೈಜ ಕಥೆ ಇದು. 1964ರಲ್ಲಿ ದೊರೈ ಹಾಗೂ ಭಗವಾನ್ ಅವರು ಸೇರಿ ಮಂತ್ರಾಲಯ ಮಹಾತ್ಮೆ ಅನ್ನೋ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ರಾಯರ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಇದನ್ನ ವಿರೋಧಿಸಿ ದೊರೈ ಭಗವಾನ್ ಅವರಿಗೆ ಹಲವಾರು ಕಾಗದಗಳು ಬರುತ್ತೆ. ಒಬ್ಬ ಅಬ್ರಾಹ್ಮಣನ ಕೈಲಿ ಶ್ರೇಷ್ಠ ಬ್ರಾಹ್ಮಣಯತಿಯರಾದ ರಾಯರ ಪಾತ್ರನ ಮಾಡಿಸೋದು ಸರಿ ಇಲ್ಲ, ಹಾಗಾಗಿ ಬೇರೆ ಬ್ರಾಹ್ಮಣ ನಟನನ್ನ ಆಯ್ಕೆ ಮಾಡಿ ಅಂತ ತೀವ್ರ ವಿರೋಧ ಬಂದಾಗ ಅಣ್ಣವರ ಸಲಹೆಯಂತೆ ದೊರೈ ಭಗವಾನ್ ಅವರು ಬೇರೆ ಬೇರೆ ನಟರ ಹೆಸರನ್ನ ಬರೆದು ರಾಯರ ಮುಂದೆ ಚೀಟಿ ಹಾಕ್ತಾರೆ. ಆಗ ರಾಯರ ಕೃಪೆಯಾಗಿದ್ದು ರಾಜ್ಕುಮಾರ್ ಅವರ ಮೇಲೆ. ಇದಾದ ಮರುಕ್ಷಣದಿಂದಲೇ ಅಣ್ಣ ಅವರು ತಮ್ಮ ಚಪ್ಪಲಿನ ಬಿಟ್ಟು ಈ ಸಿನಿಮಾ ಮುಗಿದು 50 ದಿವಸ ಆಗೋವರೆಗೂ ತಾನು ಮಾಂಸಾಹಾರ ಸೇವನೆ ಮಾಡಲ್ಲ ಅಂತ ಹೇಳಿ ಈ ಪಾತ್ರನ ಒಂದು ತಪಸ್ಸಿನ ರೀತಿ ಮಾಡ್ತಾರೆ. ಈ ಪಾತ್ರದಲ್ಲಿ ಅಣ್ಣವರು ಎಷ್ಟು ತಲ್ಲೀನರಾಗಿದ್ರು ಅಂದ್ರೆ ಪ್ರತಿಯೊಂದು ಶಾಟ್ಗೂ ಮುಂಚೆ ರಾಯರನ್ನ 2 ನಿಮಿಷ ಧ್ಯಾನಿಸಿ ಇವರ ಲಿಪ್ ಮೂವ್ಮೆಂಟ್ ನೋಡ್ಕೊಂಡು ಡೈರೆಕ್ಟರ್ಸ್ ಕ್ಯಾಮೆರಾ ರೋಲ್ ಮಾಡ್ತಿದ್ರಂತೆ. ಇಷ್ಟು ಶಿಸ್ತುಬದ್ಧವಾಗಿ ದೈವಿಕ ಭಾವದಿಂದ ಅಣ್ಣವರು ಈ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ರಿಂದ ಇದು ಕೇವಲ ಸಿನಿಮಾ ಆಗಿರಲಿಲ್ಲ, ದೈವಿಕ ದರ್ಶನವಾಗಿತ್ತು. ಅಂದಿನಿಂದ ಅಣ್ಣ ಅವರು ರಾಯರ ಭಕ್ತರಾಗಿ ಇಡೀ ತಮ್ಮ ಜೀವನ ಪರ್ಯಂತ ಪ್ರತಿ ಗುರುವಾರ ಮಾಂಸಾಹಾರ ಸೇವನೆ ಮಾಡೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾ ಸೇವೆ ಹಾಗೂ ಸಾಧನೆ ನಾ ಭೂತೋ ನಾ ಭವಿಷ್ಯತಿ. ಇವರ ಇಡೀ ಜೀವನನ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಮುತ್ತುರಾಜನಾಗಿ ಬಂದು ರಾಜಕುಮಾರನಾಗಿ ಬೆಳೆದರೂ ಸಹಿತ ತಮ್ಮಲ್ಲಿರೋ ಮುತ್ತಿನಂತಹ ಮುಗ್ಧ ಮನಸ್ಸನ್ನ ಬಿಟ್ಟುಕೊಡದೆ ಕನ್ನಡಿಗರ ಮನಸ್ಸಿನಲ್ಲಿ ರಾರಾಜಿಸುತ್ತಿರುವ ರಾಜಕುಮಾರ, ಕನ್ನಡಕ್ಕೊಬ್ಬರೇ ಡಾಕ್ಟರ್ ರಾಜ್ಕುಮಾರ್. ಈ ರಾಜನು ಒಬ್ಬ